ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಈ ಆ, ದಿಗಂತ ಅನ್ನುವಂಥ ಒಂದು ಹೊಸ ದಿಗಂತ ಹೊಸ ದಿಗಂತ ಅನ್ನುವಂಥ ಒಂದು ಸೋಷಿಯಲ್ ಮೀಡಿಯಾ, ಅದರಲ್ಲಿ ಸೋಮೇಶ ಕುಲಕರ್ಣಿ ಅನ್ನುವಂಥವ್ರದ್ದು ಒಂದು ಸಂದರ್ಶನವನ್ನು ಮಾಡಿದ್ದಾರೆ. ಅದರಲ್ಲಿ ಭಾಗ ಒಂದರಲ್ಲಿ ಅವರು ಪ್ರಸ್ತಾಪಿಸಿರ್ತಕ್ಕಂಥ ಕೆಲವು ಅಂಶಗಳಿಗೆ ಪ್ರತಿಕ್ರಿಯೆಯಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಮೊದಲಿಗೆ ಅವರ ಒಂದು ಚರ್ಚೆಯ ಒಂದು ಸ್ಥೂಲ ವಿವರ ಅಂದರೆ ಮೇನ್ ಪಾಯಿಂಟ್ಸನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಅವರು ಅಕ್ಮಾದೇವಿಯ 350ನೇ ವಚನ ಇದನ್ನು ಉಲ್ಲೇಖ ಮಾಡಿ, ಲಿಂಗದಿಂದ ಉದಯಿಸಿ ಅನ್ನೋದನ್ನು ಉಲ್ಲೇಖ ಮಾಡಿ ಅವ್ರೇನು ಸಾಧಿಸ್ಲಿಕ್ಕೆ ಹೊರಟಿದ್ದಾರೆ ಅಂದರೆ ರೇವಣಸಿದ್ಧ ಲಿಂಗೋದ್ಭವ ಅನ್ನೋದನ್ನು ವಚನಕಾರರು ಒಪ್ಕೊಂಡಿದ್ದಾರೆ. ಇದಕ್ಕೆ ಸಪೋರ್ಟ್ ಆಗಿ ಅವರು ನಾಗಲಾಂಬಿಕೆಯ ವಚನವನ್ನು ಕೂಡ ಅವರು ಕೋಟ್ ಮಾಡಿದ್ದಾರೆ. ನಾಗಲಾಂಬಿಕೆಯ 786ನೇ ವಚನ, ಅಕ್ಮಾದೇವಿಯ 350, ನಾಗಲಾಂಬಿಕೆಯ 786, ಈ ಎರಡು ವಚನಗಳನ್ನು ಕೋಟ್ ಮಾಡಿ ರೇವಣಸಿದ್ಧ ಲಿಂಗೋದ್ಭವ ಅನ್ನುವಂಥ ಕಲ್ಪನೆಯನ್ನ ಶರಣರು ಒಪ್ಕೊಂಡಿದ್ರು ಅಂತ ಇದು ಒಂದು ಆದ. ಎರಡನೇದು, ಈ ಸಿದ್ಧಾಂತ ಶಿಖಾಮಣಿ, ಅದು ಏಕೋತ್ತರ ಶತಸ್ಥಲವನ್ನ ಒಪ್ಪಿಕೊಂಡಂತ ಒಂದು ಸಿದ್ಧಾಂತ ಶಿಖಾಮಣಿ, ಅದನ್ನ ಹೆಸರಿಸಿ ಮತ್ತು ಡಾಕ್ಟರ್ ಎಂ ಕಲಬುರ್ಗಿಯವರು ಬಸವಣ್ಣನವರ ವಚನಗಳನ್ನ ಏಕೋತ್ತರ ಶತಸ್ಥಲ ಮಾದರಿಯಲ್ಲಿ ಕೊಟ್ಟಿದ್ದಾರೆ. ಹಂಗಾಗಿ ವಚನಕಾರರಿಗೂ ಮತ್ತು ಏಕೋತ್ತರ ಶತಸ್ಥಲದ ಸಿದ್ಧಾಂತ ಶಿಖಾಮಣಿಗೂ ಯಾವುದೇ ವ್ಯತ್ಯಾಸ ಅದರ ಷಟ್ಸ್ಥಲ ಪ್ರತಿಪಾದನೆಯಲ್ಲಿ ಇಲ್ಲ. ಇವರು ಬೇಗ ಅಂತ ಕೆಲವರು ಅದನ್ನ ಅದು ಭಿನ್ನ ಇದು ಭಿನ್ನ ಅಂತ ಹೇಳ್ತಾರೆ ಅನ್ನುವಂಥ ಒಂದು ವಾದವನ್ನು ಅವರು ಹೂಡಿದ್ದಾರೆ. ಆಮೇಲೆ ಅಲ್ಲಿ ಕಲಬುರ್ಗಿ ಅವರು ಬಸವಣ್ಣನ ವಚನಗಳನ್ನ ಈ ಏಕೋತ್ತರ ಶತಸ್ಥಲದ ಮಾದರಿಯಲ್ಲಿ ಕೊಟ್ಟರೆ ಅಂತ ಕೆಲವು ಸ್ಥಳಗಳನ್ನು ಕೂಡ ಅವರು ಓದಿ ಅಲ್ಲಿ ಹೇಳಿದರೆ ನಾನು ಅದನ್ನ ವಿಚಾರಕ್ಕೆ ಬರ್ತೀನಿ. ಆಮೇಲೆ ಷಟ್ಸ್ಥಲವನ್ನೇ ಏಕೋತ್ತರ ಸ್ಥಳವಾಗಿ ಈಜಿ ಆಗಲಿ ಎಂದು ಭಾಗ ಮಾಡುತ್ತಾರೆ ಅಂತ ಹೇಳ್ಬಿಟ್ಟು ಅವರು ಸೋಮೇಶ್ ಕುಲಕರ್ಣಿ ಹೇಳ್ತಾರೆ. ಅದು ಈಜಿ ಆಗಲಿ ಅಂತ ಅವರು ಏಕೋತ್ತರ ಶತಸ್ಥಲವಾಗಿ ಚರ್ಚೆ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ. ಆಮೇಲೆ ವಚನಕಾರರಿಗೂ ಸಿದ್ಧಾಂತ ಶಿಖಾಮಣಿಗೂ ವ್ಯತ್ಯಾಸವೇ ಇಲ್ಲ ಅನ್ನೋದನ್ನು ಬಹಳ ಒತ್ತಿ ಅವರು ಹೇಳಿದ್ದಾರೆ. ಆಮೇಲೆ ಶಿಖಾಮಣಿ ಕುರಿತು ಡಾಕ್ಟರ್ ಕಲಬುರ್ಗಿ ಅವರ ಅಭಿಪ್ರಾಯವನ್ನ ಕುಲಕರ್ಣಿ ಅವರು ಗಮನಿಸಿಲ್ಲ. ಆಮೇಲೆ ವಚನಕಾರರು ಶಿಖಾಮಣಿಯ ಶ್ಲೋಕಗಳನ್ನ ತಮ್ಮ ವಚನಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಕೂಡ ಅವ್ರು ಹೇಳ್ತಾರೆ. ಆಮೇಲೆ ಇಮ್ಮಡಿ ಶಿವಬಸವ ಸ್ವಾಮಿ ವಚನಗಳಲ್ಲಿ ಸಂಸ್ಕೃತ ಶ್ಲೋಕ ಅನ್ನೋದನ್ನೆಲ್ಲ ಅವರು ಮಾತಾಡ್ತಾ ಹೋಗಿದ್ದಾರೆ. ನೋಡ್ರಿ, ಮೊದಲನೇದು ನಾನು ಒಂದೊಂದೇ ಇಲ್ಲಿ ಪಾಯಿಂಟ್ಸ್ ಅನ್ನ ವಿಚಾರ ಕೈಗೆತ್ತಿಕೊಳ್ತೀನಿ. ಫಸ್ಟ್, ಮೊದಲನೇದಾಗಿ ಈ ಅಕ್ಮಾದೇವಿಯ ವಚನದ ಲಿಂಗೋದ್ಭವ ಕಲ್ಪನೆ ಮೊದಲು ತಗೊಂಡ್ಬಿಡೋಣ. ಯಾವುದೇ ಶರಣ ಇರಲಿ, ಶಿವಶರಣ ಯಾರೇ ಇರಲಿ, ಅಲ್ಲಿ ಲಿಂಗೋದ್ಭವ ಅಯೋನಿಜ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಅದು ಪುರಾಣ ಕಲ್ಪನೆಯಾಗಿ, ಅದು ಮಹಾಕಾವ್ಯಗಳಿರಬಹುದು, ಬೇರೆ ಯಾವುದೇ ರೀತಿಯಲ್ಲಿ ಅದನ್ನು ಬಳಸ್ಕೊಂಡಿದ್ರೆ ಆ ಶರಣರ ಆ ಮಹಿಮಾ ಪುರುಷರ ಹುಟ್ಟಿನ ಹಿಂದೆ ಯಾವುದೋ ಒಂದು ಚಾರಿತ್ರಿಕ ಸತ್ಯ ಅದು ಅಡಗಿರ್ತದೆ. ಅದನ್ನ ಅವರು ವಾಸ್ತವವಾಗಿ ಬಿಂಬಿಸದೆ ಒಂದು ಕಾವ್ಯಾತ್ಮಕ ಸತ್ಯವಾಗಿ ಅದನ್ನೊಂದು ಪೌರಾಣಿಕ ಕಲ್ಪನೆಯಾಗಿ ಕಟ್ಟಿಕೊಟ್ಟಿರ್ತಾರೆ. ಆದ್ರೆ ಅದೇ ವಾಸ್ತವ ಅಲ್ಲ. ಈಗ ಉದಾಹರಣೆ, ಅವ್ರೇನು ಸೋಮೇಶ್ ಕುಲಕರ್ಣಿ ವಚನವನ್ನು ಹೇಳ್ತಾರಲ್ಲ, ಅವ್ರ ವಚನಗಳನ್ನ ಸರಿಯಾಗಿ ಸ್ವಲ್ಪ ಅರ್ಥ ಮಾಡಕ್ ಪ್ರಯತ್ನ ಮಾಡಿಲ್ಲ ಅವರು. ನೋಡಿ, ನಾನು ಅಕ್ಮಾದೇವಿ ವಚನ ಹೇಳ್ತೀನಿ, ಅವರು 350ನೇ ವಚನ ಏನ್ ಹೇಳ್ಯಾರ ಅದೇ ವಚನವನ್ನು ಹೇಳ್ತೀನಿ ನಾನು. ಲಿಂಗದಿಂದ ಉದಯಿಸಿ ಅಂಗವಿಡಿದಿಪ್ಪ ಪುರಾತನರ ಇಂಗಿತವನೇನೆಂದು ಬೆಸಗೊಂಬಿರಯ್ಯ, ಅವರ ನಡೆಯೇ ಆಗಮ ನುಡಿಯೇ ವೇದ, ಅವರ ಲೋಕದ ಮಾನವರೆನ್ನಬಹುದೇ ಅಯ್ಯ, ಅದೆಂತೆಂದಡೆ ವೃಕ್ಷಾದ್ಭವತಿ ಬೀಜಾನಿಹಿ ತದ್ವೃಕ್ಷೇ ಲೀಯತೆ ಪುನಃ ರುದ್ರಲೋಕಂ ಪರಿತ್ಯಜ ಶಿವಲೋಕೇ ಭವಿಷ್ಯತಿ ಎಂಬುದಾಗಿ. ಅಂಕೋಲೆಯ ಬೀಜದಿಂದಾಯಿತು ವೃಕ್ಷವು, ಆ ವೃಕ್ಷ ಮರಳಿ ಆ ಬೀಜದೊಳಗಡಗಿತ್ತು, ಆ ಪ್ರಕಾರವಾಗಿ ಲಿಂಗದೊಳಗಿಂದ ಪುನರುದ್ಭವಿಸಿ ಮರಳಿ ಆ ಪುರಾತನರು ಲಿಂಗದೊಳಗೆ ಬೆರೆಸಿದರು ನೋಡಿರಯ್ಯ, ಇಂತಪ್ಪ ಪುರಾತನರಿಗೆ ನಾನು ಶರಣೆಂದು ಹುಟ್ಟುಗೆಟ್ಟೆನಯ್ಯ ಚನ್ನಮಲ್ಲಿಕಾರ್ಜುನ ಅಂತ ಇದು ವಚನ ಇದೆ.
ನೋಡಿ, ಈ ವಚನದಲ್ಲಿ ಪುರಾತನರು ಅನ್ನುವಂಥ ಪದ ನಿರ್ದಿಷ್ಟವಾಗಿ ಏಕವಚನದಲ್ಲಿ ರೇವಣ ಸಿದ್ಧನನ್ನೇ ಅದು ರೆಫರ್ ಮಾಡುತ್ತೆ ಅನ್ನುವಂಥ ಸೋಮೇಶ ಕುಲಕರ್ಣಿಯವರ ಅಭಿಪ್ರಾಯ 100ಕ್ಕೆ 100 ಅದು ಸುಳ್ಳು, ಸರಿಯಲ್ಲ. ಅದು ಇಲ್ಲಿ ಪುರಾತನರು ಅನ್ನುವ ಪದ ಅದು ಬಹುವಚನದಲ್ಲಿದೆ. ಅದು ಮುಖ್ಯವಾಗಿ 63 ಶೈವ ಪುರಾತನರನ್ನು ಒಳಗೊಂಡು ಬೇರೆ ಅಂದ್ರೆ ಶರಣೋತ್ತರ ಬಸವೋತ್ತರ ಕಾಲದ ಬಸವ ಪೂರ್ವ ಕಾಲದ ಸುಮಾರು 11ನೇ ಶತಮಾನದಲ್ಲಿ ಇದ್ದಂತ ಆಗಿ ಹೋದಂತ ಶರಣರನ್ನ, ಶಿವಭಕ್ತರನ್ನ, ಶಿವಶರಣರನ್ನ ಅದು ಉಲ್ಲೇಖಿಸ್ತದೆ ಹೊರತು ಅದು ನಿರ್ದಿಷ್ಟವಾಗಿ ರೇವಣ ಸಿದ್ಧನನ್ನೇ ಉಲ್ಲೇಖಿಸ್ತತೆ ಅಂತ ಅವ್ರು ಬಹಳ ಖಚಿತವಾಗಿ ಹೇಳ್ತಾರೆ. ಯಾರು ಸೋಮೇಶ್ ಕುಲಕರ್ಣಿ ಅಂತಕ್ಕಂಥವ್ರು. ಇದು ತಪ್ಪು. ಇವೆಲ್ಲವೂ ಜನರಲ್ಲಿ ಒಂದು ರೀತಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಕ್ಕಂಥ ಪ್ರಯತ್ನಗಳಷ್ಟೇ ಇವು. ಆಮೇಲೆ ಲಿಂಗೋದ್ಭವ ಅನ್ನೋ ಕಲ್ಪನೆಯನ್ನ ಶರಣರು ವಾಸ್ತವವಾಗಿ ಒಪ್ಪಿದ್ದರೆಂಬ ವಾದವೂ ಕೂಡ ಹುಸಿಯದು. ಅವರು ಈ ವಚನವನ್ನು ಉಲ್ಲೇಖಿಸಿ ಆ ಸೋಮೇಶ್ ಕುಲಕರ್ಣಿ ಏನನ್ನ ಪ್ರಯತ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ, ಶರಣರು ಈ ಲಿಂಗೋದ್ಭವ ಕಲ್ಪನೆಯನ್ನ ವಾಸ್ತವವಾಗಿ ಒಪ್ಕೊಂಡ್ಬಿಟ್ಟಿದ್ರು ಅಂತ. ಅದು ತಪ್ಪದು. ನೋಡಿ, ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಶರಣರು ಲಿಂಗೋದ್ಭವ, ಮಂತ್ರೋದ್ಭವ ಎಂಬಿತ್ಯಾದಿ ವಿಶೇಷತರ ಮರುಜನ್ಮ ಕಲ್ಪನೆ ಅಂದ್ರೆ ಮರುಹುಟ್ಟು ಅಂತ ಅವು. ಅಂದ್ರೆ ಒಬ್ಬನಿಗೆ, ಮನುಷ್ಯನಿಗೆ 2 ಹುಟ್ಟೇನಿರಲ್ಲ, ಒಂದೇ ಹುಟ್ಟೆ. ಆದ್ರೆ ನಾವು ವಾಸ್ತವವಾಗಿ ನೈಸರ್ಗಿಕವಾಗಿ ಹುಟ್ಟತಕ್ಕಂಥ ಒಂದು ಹುಟ್ಟಾದ ಮೇಲೆ ನಾವು ಈ ಧರ್ಮ ದೀಕ್ಷೆಯ ಮುಖಾಂತರ ಪಡಿತಕ್ಕಂಥ ಮತ್ತೊಂದು ಹುಟ್ಟೇನಿದೆಯಲ್ಲ, ಅದು ಇನ್ನೊಂದನೇ ಹುಟ್ಟದು. ಆ ಹುಟ್ಟನ್ನ ಅಂದ್ರೆ ಅವನು ಒಬ್ಬ ಬೇರೊಂದು ರೀತಿಯ ಜನ್ಮವನ್ನ ಅಂದ್ರೆ ಒಂದು ಧಾರ್ಮಿಕ ಜೀವನವನ್ನ, ಧಾರ್ಮಿಕ ಆಧ್ಯಾತ್ಮಿಕ ಜನ್ಮವನ್ನ ಪಡೆದಂಥದ್ದು ಅಂತ. ಆ ಕಲ್ಪನೆಯನ್ನ ಅವರು ಒಬ್ಬೊಬ್ಬ ಶರಣರ ಬಗ್ಗೆ ವಿಶೇಷವಾಗಿ ಬೇರೆ ಬೇರೆ ರೀತಿಯಲ್ಲಿ ಅದರಲ್ಲಿ ಏನು ಏಕ ಪ್ರಕಾರದ ಕಾನ್ಸೆಪ್ಟ್ ಇಲ್ಲ. ಎಲ್ಲಿ ಎಲ್ಲರೂ ಒಂದೇ ತರ ಹೇಳ್ಕೊಂತ ಬಂದಾರ ಅಂತ ಏನಿಲ್ಲ. ಅದು ಅವರವರ ಭಕ್ತಿ, ಅವರು ಯಾರ ಮೇಲೆ ಹೆಚ್ಚು ನಿಷ್ಠೆಯನ್ನು ಇಟ್ಟಿರ್ತಾರೆ, ಯಾರನ್ನ ಹೆಂಗೆಂಗೆ ಪರಿಭಾವಿಸ್ತಾರೆ, ಯಾರ್ಯಾರನ್ನ ಯಾವ್ಯಾವ ಮಹಿಮಾ ಪುರುಷ ಅಂತ ತಿಳ್ಕೊಂತಾರೆ, ಆ ರೀತಿ ಅವರು ಕಲ್ಪನೆಗಳನ್ನ ಕಟ್ತಾ ಹೋಗಿದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ಅವರು ನಾಗಲಾಂಬಿಕೆಯ ವಚನವನ್ನು ಏನ್ ಕೊಟ್ಟಿದಾರೋ ಅದೇ ನಾಗಲಾಂಬಿಕೆಯ ವಚನದಲ್ಲಿ ಅವ್ರು ತಿಳ್ಕೊಳ್ಬೇಕಾದ ಅರ್ಥ ಸಾಕಷ್ಟಿದೆ. ನಾನು ಅದನ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ ಏನಿದೆ ಅಂತ ಹೇಳಿದ್ರೆ, ನಾಗಲಾಂಬಿಕೆಯ ವಚನ ಹಿಂಗಿದೆ: ಅಂಗದಿಂದುದಯವಾದಾತ ಮಡಿವಾಳಯ್ಯ, ಲಿಂಗದಿಂದುದಯವಾದಾತ ರೇವಣ ಸಿದ್ದಯ್ಯ, ಭಸ್ಮದಿಂದುದಯವಾದಾತ ಸಿದ್ದರಾಮಯ್ಯ, ಪಾದೋದಕದಿಂದ ಉದಯವಾದಳು ಅಕ್ಕ ಮಹಾದೇವಿ, ಮಂತ್ರದಿಂದ ಉದಯವಾದಾತ ನಿಮ್ಮ ಸೋದರ ಮಾವ ಬಸವಯ್ಯ, ಬಸವಣ್ಣ ಪ್ರಿಯ ಚನ್ನಸಂಗಯ್ಯ. ಇದು ನಾಗಲಾಂಬಿಕೆಯ 786ನೆಯ ವಚನ. ಈ ವಚನವನ್ನ ನಾವು ಹೇಗೆ ತಿಳ್ಕೋಬೇಕು ಅನ್ನೋದು ಇಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ. ನೋಡಿ, ಇಲ್ಲಿ ಒಬ್ಬೊಬ್ಬ ಶರಣರು ತಮ್ಮ ಹಿರೀಕರನ್ನ ಒಂದೊಂದು ರೀತಿಯಲ್ಲಿ ಬಣಿಸಿರ್ತಕ್ಕಂಥದ್ದು ಉಂಟು. ನಾಗಲಾಂಬಿಕೆ ವಚನ ಏನು ಹೇಳ್ತತೆ ಅಂದ್ರೆ, ಅಂಗದಿಂದ ಮಡಿವಾಳ, ಲಿಂಗದಿಂದ ರೇವಣಸಿದ್ಧ, ಭಸ್ಮದಿಂದ ಸಿದ್ದರಾಮ, ಪಾದೋದಕದಿಂದ ಅಕ್ಕಮಹಾದೇವಿ, ಮಂತ್ರದಿಂದ ಬಸವಣ್ಣ ಹುಟ್ಟಿದರೆಂಬಲ್ಲಿ ಮಾದರಸ ಮಾದಲಾಂಬಿಕೆಯ ಮಗನಾಗಿ ಹುಟ್ಟಿದ ಬಸವಣ್ಣನು ಮತ್ತೊಮ್ಮೆ ಮಂತ್ರದಿಂದ ಹುಟ್ಟಿದನೆಂದು. ಯಾಕಂದ್ರೆ ಬಸವಣ್ಣನ ಜನನ ಸ್ಪಷ್ಟವಾಗಿದೆಯಲ್ಲ. ಅವನಿಗೆ ಮಾದರಸ ಮಾದಲಾಂಬಿಕೆ ತಂದೆ ತಾಯಿ ಇದ್ರು. ಮತ್ತೆ ತಂದೆ ತಾಯಿ ಇದ್ಮೇಲೆ ಮಂತ್ರೋದ್ಭವ ಹೆಂಗಾದ್ರೆ, ಮಂತ್ರದಿಂದ ಉದಯಿಸಿದ ಅಂದ್ರೆ ಅರ್ಥ ಏನದು? ಮಂತ್ರೋದ್ಭವ ಅಂತ ಅರ್ಥ. ಅದು ಆ ಮಂತ್ರದಿಂದ ಯಾರಾದ್ರೂ ಮನುಷ್ಯರು ಹುಟ್ಟುತ್ತಾರ? ಅಲ್ವಲ್ಲ. ಅದು ಅವನು ಮಂತ್ರದಿಂದ ಅವನು ಮತ್ತೊಂದು ಪುನರ್ಜನ್ಮ, ಇಂಥ ಧಾರ್ಮಿಕ ಬದುಕನ್ನ ಜನ್ಮವನ್ನ ಪಡ್ಕೊಂಡ ಅಂತ ಆಕಿ ಯಾರೋ ನಾಗಲಾಂಬಿಕೆ ಕಲ್ಪನೆಯನ್ನ ಮಾಡಿದಳ ಹೊರತು. ಅದೇ ರೀತಿ ನೋಡ್ರಿ ಮುಂದೆ, ಭಸ್ಮದಿಂದ ಎಂತದ್ದು ಮಾದರಸ ಮಾದಲಾಂಬಿಕೆಯ ಮಗನಾಗಿ ಹುಟ್ಟಿದ ಬಸವಣ್ಣ ಮಂತ್ರದಿಂದ ಹುಟ್ಟಿದ ಅಂತ ಒಂದು ಹೇಳಿದ್ರೆ, ನಿರ್ಮಲ ಶೆಟ್ಟಿ ಸುಮತಿಯ ಹೊಟ್ಟೆಯಲ್ಲಿ ಅಕ್ಕಮಹಾದೇವಿ ಹುಟ್ಟಿದ್ರು. ಆ ತಂದೆ ತಾಯಿಯರ ಬಗ್ಗೆ, ಅಕ್ಕಮಹಾದೇವಿ ತಂದೆ ತಾಯಿಯರ ಬಗ್ಗೆ ಏನೋ ಒಂದು ಇನ್ನು ಕನ್ಫ್ಯೂಷನ್ ಇದೆ ಅಂತ ತಿಳ್ಕೊಳ್ಳೋಣ. ಬಟ್ ಆಕೆ ಕೂಡ ಯಾವುದೋ ಒಬ್ಬ ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಶರಣೆ. ಆಕೆನ ಇಲ್ಲಿ ಏನಂತ ಬಣಿಸಿದಾಳೆ ಅಕ್ಕಮಹಾದೇವಿನ? ಆಕೆಯನ್ನ ಪಾದೋದಕದಿಂದ ಉದಯವಾದ, ಯಾರಾದ್ರೂ ಪಾದೋದಕದಿಂದ ಹುಟ್ಟುತ್ತಾರೆ? ಪಾದೋದಕದಿಂದ ಉದಯವಾದಳೆಂದು ಮರಡಿಯ ಮುದ್ದುಗೌಡ ತಾಯಿ ಸುಗ್ಗವೇರ ಉದರ ಸಂಜಾತನಾದ ಸಿದ್ದರಾಮನನ್ನ ಭಸ್ಮದಿಂದ ಉದಯಿಸಿದವನೆಂದು. ನೋಡಿ, ಸಿದ್ದರಾಮನ ತಂದೆ ತಾಯಿ ಸ್ಪಷ್ಟವಾಗಿ ಮುದ್ದುಗೌಡ, ಮರಡಿಯ ಮುದ್ದುಗೌಡ, ತಾಯಿ ಸುಗ್ಗವ್ವೆ.
ಇವ್ರ ತಂದೆ ತಾಯಿ ಹೆಸರು ಸ್ಪಷ್ಟವಾಗಿದೆ. ಆದ್ರೆ ಆ ರೀತಿ ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಸಿದ್ದರಾಮನನ್ನ ಇಲ್ಲಿ ಭಸ್ಮದಿಂದ ಉದಯಿಸಿದ ಅಂತ ಆಕೆ ಕಲ್ಪನೆ ಮಾಡಿದ್ಲು. ಯಾರು? ನಾಗಲಾಂಬಿಕೆ. ಆದ್ರೆ ರಾಘವಾಂಕ ಏನಂತ ಕಲ್ಪನೆ ಮಾಡಿದ? ಅವನು ಅಯೋನಿಜ ಅಂತ ಕಲ್ಪನೆ ಮಾಡಿದ. ಮತ್ತೆ ರಾಘವಾಂಕ ಯಾಕೆ ಅಯೋನಿಜ ಅಂತ ಕಲ್ಪನೆ ಮಾಡಿದ? ಅವನಿಗೆ ತಂದೆ ತಾಯಿಗಳು ಇದ್ರೂ ಕೂಡ ಅವನನ್ನು ಅಯೋನಿಜ ಅಂತ. ಅರ್ಥ ಏನಿದು? ರಾಘವಾಂಕ ಸಿದ್ದರಾಮನನ್ನ, ಒಬ್ಬ ಚಾರಿತ್ರಿಕ ಪುರುಷನಾದ ಸಿದ್ದರಾಮನನ್ನ ಅಯೋನಿಜ ಅಂತ ಯಾಕೆ ಕನ್ಸ್ಯೂಮ್ ಮಾಡ್ಬೇಕಾಯ್ತು ಅವನು? ಇದರ ಅರ್ಥ ಇಷ್ಟೇ, ಅಂತ ಮಹಾಮಹಿಮಾ ಪುರುಷರು ಇವ್ರು ನರಜನ್ಮದಲ್ಲಿ ಹುಟ್ಟಿದ್ರು ಅಂತ ಹೇಳಬಾರದು. ಅವ್ರಿಗೆ ಹೇಳಿದ್ರೆ ನಾವು ಅಗೌರವ ತೋರಿದಂಗೆ ಅಂತ, ಅಷ್ಟೇ ಅದು. ಹಾಗೆ ಅನಾಮಿಕ ತಂದೆ ತಾಯಿಗಳ ಉದರ ಸಂಜಾತನಾದ ರೇವಣ ಸಿದ್ಧನನ್ನ ಲಿಂಗದಿಂದ ಉದಯಿಸಿದವನೆಂದು, ಹಾಗೆಯೇ ಮಡಿವಾಳ ಮಾಚಯ್ಯಗಳನ್ನು ಅಂಗದಿಂದ ಉದಯಿಸಿದವನೆಂದು ಇಲ್ಲಿ ಕಲ್ಪಿಸಿರುವುದು ನಾಗಲಾಂಬಿಕೆ ಆ ಶರಣರಿಗೆ ತೋರಿದ ಗೌರವ ಎಂದರಿಯಬೇಕೇ ಹೊರತು ಅದೇ ಚಾರಿತ್ರಿಕ ಸತ್ಯ ಅಲ್ಲ. ಆದ್ದರಿಂದ ಅಕ್ಕಮಹಾದೇವಿಯ ವಚನವು ರೇವಣಸಿದ್ಧನು ಲಿಂಗದಿಂದಲೇ ಅಯೋನಿಜನಾಗಿ ಹುಟ್ಟಿದನೆಂದು ದೃಢಪಡಿಸುತ್ತದೆಂಬ ಭಾವನೆ ಬರುವಂತೆ ಆ ಸೋಮೇಶ ಕುಲಕರ್ಣಿ ಅವರು ಏನ್ ಹೇಳ್ತಾ ಇದ್ದಾರೋ ಅದರಲ್ಲಿ ಯಾವ ತಿರುಳು ಇಲ್ಲ. ಇವ್ರು ಈ ರೀತಿ ಒಂದು ಬೌದ್ಧಿಕ ಲೋಕದಲ್ಲಿ ಸುಮ್ಮನೆ ಗೊಂದಲ ಸೃಷ್ಟಿ ಮಾಡಬಾರ್ದು. ಯಾಕಂದ್ರೆ ಜನಸಾಮಾನ್ಯರು ಎಲ್ಲರೂ ಇಂಥ ವಿಡಿಯೋಗಳನ್ನು ಕೇಳ್ತಾರೆ. ಚರಿತ್ರೆಯ ಬಗ್ಗೆ ನಾವು ಆದಷ್ಟು ಹೆಚ್ಚು ಚಾರಿತ್ರಿಕ ಸತ್ಯಗಳನ್ನು ಅರ್ಥವಾಗುವಂತೆ ವಿದ್ವಾಂಸರಾದವರು, ಸಂಶೋಧಕರಾದವರು, ಓದುಗರಾದವರು ಕೆಲಸ ಮಾಡಬೇಕೆ ವಿನಃ ಇನ್ನೊಂದಿಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡುವಂತ ಉದ್ದೇಶ ಇಟ್ಕೊಂಡು ಯಾರು ಕೆಲಸ ಮಾಡಬಾರ್ದು. ಅವ್ರು ಮಾಡ್ತಕ್ಕಂಥ ಉದ್ದೇಶ ಹಂಗಿದೆ ಅದು. ಆದ್ರಿಂದ ಇದು ಒಂದಾಯ್ತು. ಅಂದ್ರೆ ಅಯೋನಿಜ ಅನ್ನೋ ಕಲ್ಪನೆ, ಲಿಂಗೋದ್ಭವ ಅನ್ನೋ ಕಲ್ಪನೆ, ಮಂತ್ರೋದ್ಭವ ಅನ್ನೋ ಕಲ್ಪನೆ, ಭಸ್ಮೋದ್ಭವ ಅನ್ನುವಂಥ ಕಲ್ಪನೆ. ಭಸ್ಮದಿಂದ ಉದಯಿಸಿದ ಅಂದ್ರೆ ಭಸ್ಮೋದ್ಭವ ಅಂತ ಆಯ್ತದು. ಪಾದೋದಕದಿಂದ ಹುಟ್ಟಿದ ಅಂದ್ರೆ ಪಾದೋದಕ ಉದ್ಭವ ಅಂತ ಅರ್ಥ ಆಯ್ತದು. ಇಂಥವೆಲ್ಲವೂ ಸುಮ್ಮನೆ ಅವರಿಗೆ ಕೊಡ್ತಕ್ಕಂಥ ಗೌರವಗಳಷ್ಟೇ ಹೊರತು ಅವು ಚಾರಿತ್ರಿಕ ಸತ್ಯಗಳಲ್ಲ. ಆದ್ರಿಂದ ರೇವಣ ಸಿದ್ಧನು ಲಿಂಗೋದ್ಭವ ಅನ್ನುವಂಥದ್ದು ಅದೊಂದು ಅವಾಸ್ತವವಾದ ವಿಚಾರ ಅಷ್ಟೇ. ಅದರ ಹಿಂದೆ, ಆ ಹುಟ್ಟಿನ ಹಿಂದೆ ಏನೋ ಒಂದು ಸತ್ಯ ಅಡಗಿ ಹೋಗಿದೆ ಅಂತ. ಈಗ ನಾನು ಮರುಳಸಿದ್ಧನ ಹುಟ್ಟಿನ ಬಗ್ಗೆ ಒಂದು ಸಣ್ಣ ವಿಷಯ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಇಲ್ಲಿ ವಿಷಯಾಂತರ ಅಂತ ಅನಿಸಿದ್ರು ಕೂಡ ಈ ಸಂದರ್ಭದಲ್ಲಿ. ಈಗ ಮರುಳಸಿದ್ಧನಿಗೆ ಕೂಚಿಮಾರ ಮತ್ತು ಸುಪ್ರಭೆ ಅಂತ ತಂದೆ ತಾಯಿ ಇದ್ರು ಅಂತ ದೇವಕವಿಯ ಮರುಳಸಿದ್ಧ ಕಾವ್ಯ ಹೇಳ್ತದೆ. ಸರಿ, ಈ ಮರುಳಸಿದ್ಧ ಹೆಂಗ್ ಹುಟ್ಟಿದ? ಅವನು ಕೂಸು ಬಾಚಣ್ಣ ಸಾಕು ತಂದೆ ಬಾಚಣ್ಣಗೌಡ ಮತ್ತು ಮಲ್ಲಮ್ಮನಿಗೆ ಹೆಂಗ್ ಸಿಕ್ತದು? ಎಲ್ಲೋ ಒಂದು ಪೆಳೆಯಲ್ಲಿ ಮರದಲ್ಲಿ ಇತ್ತಂತೆ. ನೋಡಿ, ಇದ್ರ ಹಿಂದೆ ನಾನು ಕೆಲವು ಪ್ರಶ್ನೆಗಳು ತಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. ಮಾಹಿತಿಯನ್ನ ನೀವೇ ಇದನ್ನು ಕಲ್ಪನೆ ಮಾಡ್ಕೊಳ್ಳಿ. ಕೂಚಿಮಾರ, ಸರಿ, ಅವನು ಮಚ್ಚೆ ಕಾಯಕದವನು ಅಂತ ನಾವು ತಿಳ್ಕೊಬಹುದು. ಅವನ ಹೆಸರಿಗೂ ಅವನ ಸಂಸ್ಕೃತಿ, ಜಾತಿ ಸಂಸ್ಕೃತಿಗೂ ಸಂಬಂಧ ಇದೆ. ಆದರೆ ಸುಪ್ರಭೆ ನೋಡಿ, ಸುಪ್ರಭೆಯನ್ನ ನಾವು ಯಾವ ಜಾತಿ ಅಂತ ಹೇಳ್ಬೇಕು? ಅವಳು ನಿಸ್ಸಂದೇಹವಾಗಿ ಒಬ್ಬ ಮೇಲ್ವರ್ಣದ ಹೆಣ್ಮಗಳು ಅಂತ ನಮ್ಗೆ ಅರ್ಥ ಆಗ್ತದೆ. ಆಯ್ತು, ಆಕೆ ಬೇಡಿ, ಒಬ್ಬ ಸಂತನಿಗೆ ಬೇಡಿ ಮಗುವನ್ನ ಪಡ್ಕಂತಾಳಲ್ಲ, ಆ ಮಗುವನ್ನ ಪಡ್ಕಂದ್ಮೇಲೆ ಅದನ್ನ ತಗೊಂಡು ಹೋಗ್ಬಿಟ್ಟು ಒಂದು ಪೆಳೆಯಲ್ಲಿ ಇಟ್ಟು ಬರೋಂತ ಅಗತ್ಯ ಆಕೆಗೆ ಏನಿತ್ತು? ಯಾರು ಮಗುವನ್ನ ಹೋಗಿ ಪೆಳೆಯಲ್ಲಿ ಇಟ್ಟು ಬರ್ತಾರೆ? ಹೆತ್ತಿರುವ ಕೂಸುಗಳನ್ನ ಎಸ್ ಬರೋರು ಯಾರು? ಅದ್ರ ಹಿಂದೆ ಏನ್ ಸತ್ಯ ಅಡಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಆದ್ರಿಂದ ಇಲ್ಲಿ ನೋಡ್ರಿ, ಮರುಳಸಿದ್ಧನ ಜನನ ವೃತ್ತಾಂತದ ಸತ್ಯಗಳು ಆ ಮರುಳಸಿದ್ಧನನ್ನ ಹೀಗೆ ಹೇಳ್ತಾರೆ. ಎಲ್ಲಿ ಕುರುಡಿ ಅಂತ ಒಂದು ಗ್ರಾಮಕ್ಕೆ ಅಲ್ಲಿ ಯಾರೋ ಆಗಮಿಕರು ಯಜ್ಞಯಾಗ ಮಾಡ್ತಿರ್ತಾರೆ. ಅಲ್ಲಿ ಇವನು ಅದನ್ನ ಅಡ್ಡಿಪಡಿಸ್ಲಿಕ್ಕೆ ಹೋಗ್ತಾನೆ. ಆಗ ಅವಾಗ ರಂಡೆಯ ಮಗ ಮುಂಡೆಯ ಮಗ ಅಂತ ಅಲ್ಲಿ ಬೈತಾರೆ ಅವರು. ಆ ರಂಡೆಯ ಮಗ ಮುಂಡೆಯ ಮಗ ಅನ್ನೋದು ಕೇವಲ ಬೈಗಳಲ್ಲ, ಅದರಲ್ಲಿ ಒಂದು ಚಾರಿತ್ರಿಕ ಸತ್ಯ ಅಡಗಿದೆ ಅಂತ ನನಗೆ ಈ ಹುಟ್ಟಿನ ಹಿನ್ನೆಲೆಗಳೆಲ್ಲ ಹೇಳ್ತವೆ. ಹೀಗೆ ಯಾವುದೋ ಒಂದು ಹುಟ್ಟಿನ ಗುಟ್ಟು ಅಲ್ಲಿ ಇರ್ತದೆ. ಅದನ್ನ ರಟ್ಟು ಮಾಡದೆ ಅದನ್ನ ಅಂತ ದೊಡ್ಡ ವ್ಯಕ್ತಿ, ದೊಡ್ಡ ಮಹಿಮಾ ಪುರುಷನಿಗೆ ನಾವು ಅಗೌರವ ತೋರಿದಂತ ಆಗ್ತೈತೆ ಅಂತ ಹೇಳಿ ಈ ಲಿಂಗೋದ್ಭವ ಮತ್ತು ಮಂತ್ರೋದ್ಭವ ಆಮೇಲೆ ಅಯೋನಿಜ ಅನ್ನುವಂಥ ಕಾನ್ಸೆಪ್ಟ್ಗಳು ಉಟ್ಕೊಂಡಿದ್ದಾವೆ ಹೊರತು ಅದನ್ನೇ ಇವರು ಆಧುನಿಕ ಯುಗದಲ್ಲಿ ಚಾರಿತ್ರಿಕ ಸತ್ಯಗಳು ಅಂತ ಹೇಳಿ ಬಣ್ಣಿಸ್ಲಿಕ್ಕೆ ಹೋಗ್ತಕ್ಕಂಥದ್ದು ಇದು ಇದು ಒಂದು ಉಚಿತವಾದ ವಿದ್ವತ್ ಕ್ಷೇತ್ರದ ಒಂದು ಕ್ರಮ ಅಂತ ನನಗೆ ಅನ್ಸೋದಿಲ್ಲ. ಆಮೇಲೆ ಅವ್ರು ಇನ್ನೂ ಏನೇನು ನೋಡ್ರಿ, ಎಷ್ಟೆಷ್ಟು ತಪ್ಪುಗಳು ಕೆಲವೊಂದು ಹೇಳ್ತಾರೆ ಅಂದ್ರೆ, ಆ ವಚನದಲ್ಲಿ ಬರ್ತದೆ ಅದು, ಅವರ ನಡೆಯೇ ಆಗಮ ನುಡಿಯೇ ವೇದ. ಅಂದ್ರೆ ಅಕ್ಕಮಹಾದೇವಿಯ ದೃಷ್ಟಿಯಲ್ಲಿ ಆ ಶರಣರು, ಪುರಾತನರು ಆಗಮ ವೇದಗಳನ್ನು ಮನ್ನಿಸಿಬಿಟ್ಟಿದ್ರು ಅಂತ ಅರ್ಥ ಅಲ್ಲ ಅದು.
ಅಲ್ಲಿ ಅವ್ರ ನಡೆಯೇ ಆಗಮ ನುಡಿಯೇ ವೇದ ಅಂದ್ರೆ ಅರ್ಥ ಏನು? ಆ ಶರಣರು ನಿಜವಾದ ಆಗಮಗಳನ್ನು ನಿಜವಾದ ವೇದಗಳನ್ನು ತಿರಸ್ಕರಿಸಿದ್ರಂತ ಅರ್ಥ ಅದು. ಅವ್ರ ನಡೆ ನುಡಿನೇ ಆಗಮ ವೇದ ಆದ್ಮೇಲೆ ಅವ್ರಿಗೆ ಇನ್ನೊಂದು ಆಗಮ ವೇದ ಯಾಕೆ ಬೇಕು ಅನ್ನೋ ಅಭಿಪ್ರಾಯ ಅಲ್ಲಿದೆಯೇ ಹೊರತು ಇವರು ಸೋಮೇಶ್ ಕುಲಕರ್ಣಿ ಅದನ್ನು ಪ್ರತಿಬಿಂಬಿಸ ರೀತಿಯಲ್ಲಿ ಆ ಶರಣರು ವೇದಾಗಮಗಳನ್ನು ಗೌರವಿಸಿಬಿಟ್ಟಿದ್ರು, ಒಪ್ಪಿಬಿಟ್ಟಿದ್ರು ಅಂತ ಅರ್ಥ ಅಲ್ಲ ಅದು. ಇವ್ರು ಏನೋ ಅಲ್ಲಿರೋದೊಂದು, ಇವ್ರು ಹೇಳೋದು ಇನ್ನೊಂದು. ಈ ತರದ ಕೆಲಸಗಳನ್ನ ಕೆಲವರು ಮಾಡ್ತಾರೆ. ಇದು ಒಂಥರ ಸಗಣಿ ಸಾರಿಸೋ ಕೆಲಸ ಅಂತ. ಆಮೇಲೆ ಇದು ಒಂದು ಪಾಯಿಂಟ್ ಆಯ್ತು. ಇದಾದ್ಮೇಲೆ ನೆಕ್ಸ್ಟ್ ನಾನು ಅವ್ರ ಬಗ್ಗೆ ಉತ್ತರ ಕೊಡಬೇಕಾಗಿರೋದು ಈ ಸಿದ್ಧಾಂತ ಶಿಖಾಮಣಿಯ ಏಕೋತ್ತರ ಶತಸ್ಥಲದ ಕಾನ್ಸೆಪ್ಟು ವಚನಕಾರರಲ್ಲಿದೆ ಅನ್ನುವಂಥ ಒಂದು ವಿಚಾರ. ಇಲ್ಲಿ ಕೂಡ ಅವ್ರು ಹೇಳೋದು ಸುಳ್ಳೆ. ನಾನು ಸ್ಪಷ್ಟವಾಗಿ ಎಲ್ಲ ಶರಣರಲ್ಲಿ ಯಾರ್ಯಾರು ಷಟ್ಸ್ಥಲಗಳ ಬಗ್ಗೆ ಮಾತಾಡಿದ್ದಾರೆ ಅಲ್ಲಿ ಏನಿದೆ ಎಲ್ಲ ನಿಮಗೆ ಸ್ಪಷ್ಟವಾಗಿ ಅಧ್ಯಯನ ಮಾಡಿದ್ದೀನಿ. ಅದರ ವಿಡಿಯೋಗಳನ್ನು ನಾನು ಹಾಕಿದ್ದೀನಿ. ಈಗ ಈ ಸಂದರ್ಭದಲ್ಲಿ ಉತ್ತರವಾಗಿ ನಾನು ಕೆಲವು ವಿಷಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದು, ಡಾಕ್ಟರ್ ಕಲಬುರ್ಗಿಯವರು ಬಸವಣ್ಣನ ವಚನಗಳನ್ನ ಈ ಅಂಗಸ್ಥಲ ಲಿಂಗಸ್ಥಲ ಅಂತ ಏನ್ ಬರ್ತಾವಲ್ಲ ಅದರಲ್ಲಿ ಏನ್ ಮಾಡಿದಾರೆ ಅವರು 47 ಉಪಸ್ಥಳಗಳಲ್ಲಿ ವಿಭಾಗಿಸಿ ಆತನ ವಚನಗಳನ್ನು ಕೊಟ್ಟಿದ್ದಾರೆ. ಗೊತ್ತಾಯ್ತಾ? ನಾನು ಒಂದೊಂದು ಹೇಳ್ತೀನಿ. ಅಲ್ಲಮ ಪ್ರಭುವಿನ ವಚನಗಳನ್ನ ಸರಳ ಷಟ್ಸ್ಥಲದ ಮಾದರಿಯಲ್ಲಿ ಕೊಟ್ಟಿದ್ದಾರೆ. ಅಲ್ಲಮ ಪ್ರಭುವಿನ ಯಾವ ವಚನಗಳನ್ನು ಕೂಡ ಉಪಸ್ಥಳಗಳಲ್ಲಿ ವಿಂಗಡಿಸಿಲ್ಲ. ಇದು ಒಂದನೇದು. ಎರಡನೇದಾಗಿ ಬಸವಣ್ಣನವರ ವಚನಗಳನ್ನ ಅವರು 47 ಉಪಸ್ಥಳಗಳಲ್ಲಿ ವಿಂಗಡಿಸಿದರೆ ಆ ಸ್ಥಳಗಳ ಹೆಸರಿಗೂ ಸಿದ್ಧಾಂತ ಶಿಖಾಮಣಿಯ ಈ ಮೊದಲನೇ ಅಂಗಸ್ಥಳದ ಹೆಸರುಗಳಿಗೂ ಸಾಮ್ಯತೆ ಇದೆ. ಅಂದ್ರೆ ಈ ಕೆಲಸನ ಅಂದ್ರೆ ಈ 14ನೇ ಶತಮಾನದ ಸೃಷ್ಟಿಯಾಗಿರ್ತಕ್ಕಂಥ ಸಿದ್ಧಾಂತ ಶಿಖಾಮಣಿಯ ವಿದ್ವಾಂಸರ ಕೈ ಚಳಕ ಈ ವಚನಗಳ ವಿಂಗಡಣೆಯಲ್ಲಿ ನಡೆದಿದೆ. ಯಾಕಂದ್ರೆ ವಚನ ಸಾಹಿತ್ಯ ಹೆಂಗಾಗಿದೆ ಅಂದ್ರೆ ಸಂಪಾದನೆ ಮತ್ತು ಸಂಕಲನ ಈ ಯುಗವನ್ನು ಅದು ಪಾಸ್ ಆಗಿ ಬಂದಿದೆ. ಅದು ಅಲ್ಲಿ ಎಷ್ಟೋ ವಚನಗಳು ತಿರುಚಲ್ಪಟ್ಟವೆ ಅಂತ ಹೇಳ್ತಾರೆ, ಪ್ರಕ್ಷಿಪ್ತ ಅಂತ ಹೇಳ್ತಾರೆ. ವಚನ ಕಟ್ಟುಗಳನ್ನ ವಚನ ಷಟ್ಸ್ಥಳಗಳಲ್ಲಿ ವಿಂಗಡಿಸಿರ್ತಕ್ಕಂಥವ್ರು ವಚನಕಾರರಲ್ಲ, ಸಂಪಾದನಕಾರರು ಮತ್ತು ಸಂಕಲನಕಾರರು ಇವುಗಳನ್ನು ವಿಂಗಡಿಸಿದ್ದಾರೆ. ಅವರ ಕಾಲಕ್ಕೆ ಆಗಲೇ ಇದು ಈ ಶಿಖಾಮಣಿಯಲ್ಲಿ ಏನು ಏಕೋತ್ತರ ಶತಸ್ಥಲ ಬೆಳೆದಿದೆ ಅದು ಬೆಳೆದಿತ್ತು. ವಚನಗಳಲ್ಲಿ ಎಲ್ಲೂ ಕೂಡ ಸ್ಪಷ್ಟವಾಗಿ ಯಾರ ವಚನಗಳಲ್ಲೂ ನಮಗೆ 101 ಸ್ಥಳದ ಕಾನ್ಸೆಪ್ಟ್ ಇಲ್ಲ. ಅದ್ರ ಬಗ್ಗೆ ನಾನೀಗ ಒಂದು ಸ್ಥೂಲವಾದ ಚರ್ಚೆ ನಾನು ನಿಮಗೆ ನೀಡಲಿಕ್ಕೆ ಬಯಸ್ತೇನೆ. ನೋಡ್ರಿ, ಮೊದಲನೇದು ಬಸವಾದಿ ಚನ್ನಬಸವಣ್ಣನ ವಚನ ತಗೊಳ್ಳೋಣ. ಚನ್ನಬಸವಣ್ಣನ ವಚನಗಳನ್ನು ತಗೊಳ್ಳೋಣ. ಚನ್ನಬಸವಣ್ಣನವರ ಒಂದು ವಚನ ಯಾವುದದು? 868ನೇ ವಚನ ನೋಡಿ. ಭಕ್ತಾದಿ ಐಕ್ಯಾಂತ ಷಟ್ಸ್ಥಳಗಳನ್ನು ಹೇಳದೆ ಗುರುಲಿಂಗ ಅಂದ್ರೆ ದೀಕ್ಷಾ ಶಿಕ್ಷಾ ಜ್ಞಾನ ಅಂತ, ಆಮೇಲೆ ಶಿವಲಿಂಗ ಕ್ರಿಯಾ ಜ್ಞಾನ ಭಾವ, ಜಂಗಮಲಿಂಗ ಸ್ವಯಾಚರ ಪರ, ಆಮೇಲೆ ಆಗಮಲಿಂಗ ಕ್ರಿಯಾ ಭಾವ ಜ್ಞಾನ, ಕಾಯಲಿಂಗ ಸಕಾಯ ಅಕಾಯ ಪರಕಾಯ, ಆಚಾರಲಿಂಗ ಧರ್ಮಾಚಾರ ಭಾವಾಚಾರ ಜ್ಞಾನಾಚಾರ ಎಂಬ ಲಿಂಗಗಳನ್ನು ಹೆಸರಿಸಿ ಈ ಪ್ರತಿಯೊಂದು ಲಿಂಗಕ್ಕೂ ಲಿಂಗತ್ರಯ ಕಲ್ಪಿಸಿ ಇಂತು ಸ್ಥಳ 9 ಉಭಯ ಸ್ಥಳ 18 ಎಂದು ವಿಚಿತ್ರ ಲೆಕ್ಕ ಹೇಳುತ್ತದೆ. ಏಕೆಂದರೆ ಇಲ್ಲಿ ಸ್ಥಳಗಳು 6 × 3 18 ಆಗ್ತಾವ. 6 3 18 ಆಗ್ತಾವ ಅಲ್ಲಿ. ಮುಂದುವರಿದು ಅರ್ಪಿತಲಿಂಗ ತನುಗುಣಲಿಂಗ ಮೊದಲಾದ ವಿಪರೀತ ಕಲ್ಪನೆಗಳನ್ನ ಚನ್ನಬಸವಣ್ಣನ 868ನೇ ವಚನ ನಮಗೆ ನೀಡ್ತದೆ. ಇದು ಐಕ್ಯನ ಶರಣ ಸ್ಥಳದ ಕೊನೆಯ ಭಾಗದಲ್ಲಿ ಬಂದಂತ ಒಂದು ವಚನ. ಇದು ಇಲ್ಲಿ ಒಟ್ಟು 57 ಸ್ಥಳಗಳು ಎಂದು ವಚನದ ಲೆಕ್ಕ. ಇಲ್ಲಿಯ ವಿವರಗಳು ಷಟ್ಸ್ಥಳದ ಕಲ್ಪನೆಗೆ ಹೊಂದುವುದಿಲ್ಲವಾದ್ದರಿಂದ ನಾನು ಅವನ್ನ ಕೈ ಬಿಟ್ಬಿಟ್ಟಿದ್ದೀನಿ. ಈ ವಚನವು ಲಿಂಗಾಯತ ವೀರಶೈವದಲ್ಲಿ ಎಲ್ಲ ಪದಾರ್ಥ ಕ್ರಿಯೆಗಳನ್ನು ಲಿಂಗ ಎಂದು ಪರಿಕಲ್ಪಿಸುವುದು ಸಂಪ್ರದಾಯ. ಅದಕ್ಕೆ ಉದಾಹರಣೆ ಈ ವಚನ. ಇಲ್ಲಿ ಒಲವು ಲಿಂಗ, ತನುಗುಣ ಲಿಂಗ ಇನ್ನೂ ಮುಂತಾದ ಅನೇಕ ವಿಚಿತ್ರವಾದ ಲಿಂಗ ಕಲ್ಪನೆಗಳು ಇಲ್ಲಿ ಬಂದಿದವೆ. ಇದಾದ ಮೇಲೆ ಚನ್ನಬಸವಣ್ಣನ 991ನೇ ಒಂದು ವಚನದಲ್ಲಿ ಆಕಾರವೇ ಭಕ್ತ, ನಿರಾಕಾರವೇ ಮಾಹೇಶ್ವರ, ಸಹಕಾರವೇ ಪ್ರಸಾದಿ, ಸನ್ಮತ ಈಗಲೇ ಪ್ರಾಣಲಿಂಗಿ, ಲೋಕವಿರಹಿತನೇ ಶರಣ,
ಈ ಭ್ರಾಂತುವಿನ ಬಲೆಯೊಳಗೆ ಸಿಲುಕದಾತನೇ ಐಕ್ಯ ಅಂತ ಅಂತ ಹೇಳ್ತದೆ ಅದು. ಇನ್ನ ಮುಂದುವರೆದು ಪಂಚಭೂತಗಳಲ್ಲಿ ಪೃಥ್ವಿ, ಭಕ್ತ, ಅಪ್ಪು, ಮಹೇಶ್ವರ, ಅಗ್ನಿ, ಪ್ರಸಾದಿ, ವಾಯು, ಪ್ರಾಣಲಿಂಗಿ, ಆಕಾಶ, ಶರಣ, ಈ ಪಂಚತತ್ವದ ಒಳಗೆ ಬೆಳಕು, ಕತ್ತಲೆ, ಐಕ್ಯವು ನಿಮ್ಮ ಶರಣ ಪಂಚತತ್ವದ ಒಳಗೆ ಪಂಚತತ್ವ ಎಂಬ ಅಣ್ಣಗಳಿರ ಕೇಳಿರೋ ಅಂತ ಹಿಂಗ ಆ ವಾಕ್ಯ ಅಲ್ಲಿ ಬರ್ತದೆ. ಇಲ್ಲಿ ಇನ್ನೊಂದು ವಚನ ನಾವು ಜ್ಞಾಪಿಸ್ಕೋಬೇಕಾದ್ದಿದೆ. ಯಾವುದಂದ್ರೆ 995ನೇ ವಚನ, ಯಾರದು? ಚನ್ನಬಸವಣ್ಣಂದು. ಇಲ್ಲಿ ಲಿಂಗಸ್ಥಳ ಮತ್ತು ಅಂಗಸ್ಥಳ ಅಂತ ಹೇಳಿ ಈ ಎರಡನ್ನ ವಿವರಿಸ್ತಕ್ಕಂಥ ಪ್ರಯತ್ನವನ್ನ ಈ ವಚನ ಮಾಡ್ತದೆ. ನೋಡು, ಮೊದಲಿಗೆ ಲಿಂಗಸ್ಥಳಗಳು ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಎಂಬ 6 ಲಿಂಗಸ್ಥಳಗಳನ್ನು ಹೆಸರಿಸಿ ಇವುಗಳನ್ನು ವಿವರಿಸ್ತೈತಿ. ನನ್ನ ಗ್ರಹಿಕೆಯಲ್ಲಿ ಇವು ಕೂಡ ಅಂಗಸ್ಥಳಗಳೇ ಆಗಿವೆ ನನ್ನ ಪ್ರಕಾರ. ಹೇಗೆಂದರೆ ಭಕ್ತನಾದವನಿಗೆ ಅವನ ಆಚಾರವೇ ಲಿಂಗವಾಗಿದ್ದು ಜನಮೆಚ್ಚುವುದೇ ಸದಾಚಾರ. ಅದು ಚನ್ನಬಸವಣ್ಣನ ವಚನ. ಏನೀಗ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಎಂಬ 6 ಲಿಂಗ ಸ್ಥಳಗಳನ್ನು ಹೆಸರಿಸಿ ಅದು ಮುಂದೆ ಹೆಂಗ್ ಹೇಳ್ಕೊಂತ ಹೋಗ್ತತಿ ಅಂತ ಹೇಳಿದ್ರೆ, ಭಕ್ತನಾದವನಿಗೆ ಅವನ ಆಚಾರವೇ ಲಿಂಗವಾಗಿದ್ದು ಜನಮೆಚ್ಚುವುದೇ ಸದಾಚಾರ, ವ್ರತನಿಯಮ ಬಿಡದಿರುವುದು ನಿಯತಾಚಾರ, ಶಿವನಿಂದೆ ಕೇಳದಿರುವುದು ಗಣಾಚಾರ, ಇವುಗಳೇ ಅವನ ಆಚಾರ ಲಿಂಗತ್ರಯ ಭೇದಗಳು. ಅದಾದ ಮೇಲೆ ಗುರುಲಿಂಗತ್ರಯಗಳೆಂದರೆ ದೀಕ್ಷೆಯೇ ಗುರು, ಶಿಕ್ಷೆಯೇ ಜಂಗಮ, ತನ್ನ ತಾನರಿವುದು ಸ್ವಾನುಭಾವ, ಕರಸ್ಥಳದ ಇಷ್ಟಲಿಂಗ, ತನುನಾಸ್ತಿಯಾದುದು ಪ್ರಾಣಲಿಂಗ, ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ಬೇರೊಂದ ನರಿಯದಿರುವುದೇ ತೃಪ್ತಿಲಿಂಗ. ಇವು ಶಿವಲಿಂಗ ತ್ರಯ ಭೇದಗಳು. ಆಮೇಲೆ ಸ್ವಯ ಅಂದ್ರೆ ತಾನು, ಚರ ಅಂದ್ರೆ ಲಾಂಛನ ಮುಂತಾಗಿ ಚರಿಸ್ತಕ್ಕಂಥದ್ದು, ಪರ ಅಂದ್ರೆ ಅರಿವು ಮುಂತಾಗಿ ಚರಿಸುವುದು ಅಂತ. ಇವು ಜಂಗಮಲಿಂಗ ತ್ರಯಗಳಂತಿವು. ಆಮೇಲೆ ಗುರುಮುಖದಿಂದ ಮಲತ್ರಯ ಕಳೆದುಳಿದ ಶೇಷವೇ ಶುದ್ಧ, ಲಿಂಗ ಮುಖದಿಂದ ಕರ್ಣ ಮಥನಗಳ ಕಳೆದುಳಿದ ಶೇಷವೇ ಸಿದ್ಧ. ಆಮೇಲೆ ಜಂಗಮ ಮುಖದಿಂದ ಸರ್ವ ಚೈತನ್ಯಾತ್ಮಕ ತಾನೆಯಾಗಿ ಖಂಡಿತ ಒಳಿದುಳಿದ ಶೇಷವೇ ಪ್ರಸಿದ್ಧ. ಹಿಂಗ ಶುದ್ಧ, ಸಿದ್ಧ, ಪ್ರಸಿದ್ಧ ಅನ್ನುವ ಪ್ರಸಾದಗಳ ಬಗ್ಗೆ ಹೇಳ್ತದ್ದು. ಇವು ಪ್ರಸಾದ ಲಿಂಗ ತ್ರಯಗಳಂತಿವು. ಆಮೇಲೆ ಘಟಾಕಾಶವೇ ಪಿಂಡಜ, ಬ್ರಹ್ಮಾಂಡವೇ ಅಂಡಜ, ಮಹಾಕಾಶವೇ ಬಿಂದ್ವಜ, ಇವು ಮಹಾಲಿಂಗತ್ರಯ ಭೇದಗಳು ಅಂತ. ಹೀಗೆ 6 ಲಿಂಗಸ್ಥಳಗಳ ಉಪಸ್ಥಳಗಳು 18 ಅಂತ. ಆಮೇಲೆ ನೋಡ್ರಿ ಅಂಗಸ್ಥಳಗಳು. ಇವು ಲಿಂಗಸ್ಥಳಗಳು 6 ಲಿಂಗಸ್ಥಳಗಳ ಉಪಸ್ಥಳಗಳು ಎಷ್ಟಾಯ್ತು? 18 ಆಯ್ತು. 6 × 3 18 ಆಯ್ತು. ಇಲ್ಲಿ ನೋಡ್ರಿ ಅಂಗಸ್ಥಳಗಳು. ನೋಡಿ, ಭಕ್ತ ಸ್ಥಳದಲ್ಲಿ 3. ಯಾರ್ಯಾರಪ್ಪ ಭಕ್ತರು ಅಂತ ಹೇಳಿದ್ರೆ, ಭಕ್ತನು ತನುಕ್ರಿಯೆಯಿಂದ ತನು ಮನ ಧನವನ್ನು ಗುರುವಿಗೆ ಅರ್ಪಿಸುವವನಾಗಿ ಗುರುಭಕ್ತ ಅಂತವನು. ಹಿಂಗೆ ಮನಕ್ರಿಯೆಯಿಂದ ಲಿಂಗಕ್ಕೆ ಮನ ತನು ಧನವನ್ನು ಅರ್ಪಿಸುವುದು ಲಿಂಗ ಭಕ್ತಂತೆ. ಜಂಗಮಕ್ಕೆ ಧನಕ್ರಿಯೆಯಿಂದ ಧನ ಮನ ತನುವನ್ನು ಅರ್ಪಿಸುವವನು ಜಂಗಮ ಭಕ್ತ. ಆಮೇಲೆ ಎರಡನೇದು ಮಾಹೇಶ್ವರ ಸ್ಥಳದಲ್ಲಿ ವೀರರು 3 ಜನ ವೀರರು ಬರ್ತಾರೆ. ಮರ್ತ್ಯದ ಮಹಾಗಣಗಳು ಮೆಚ್ಚುವಂತೆ ಷಡ್ದರ್ಶನ ನಿರಶನ ಮಾಡಿ ತನ್ನ ಮತಕ್ಕೆ ಪ್ರಾಣ ವ್ಯಯಿಸುವವನು ಇಹಲೋಕ ವೀರಂತೆ. ದೇವಗಣಗಳು ಮೆಚ್ಚುವಂತೆ ಸರ್ವಸಂಗ ಪರಿತ್ಯಾಗ, ಚತುರ್ವಿಧ ಪದಗಳು ಮತ್ತು ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಬಿಟ್ಟವನು ಪರಲೋಕ ವೀರಂತೆ. ಈ ರೀತಿ ಮುಂದೆ ಅಂಗಲಿಂಗ ಸಂಘದಿಂದ ಸರ್ವಶರಣ ಗಣಗಳ ಸನ್ನಿಹಿತನು ಲಿಂಗವೀರ. ಆಮೇಲೆ ಪ್ರಸಾದಿ ಸ್ಥಳ 3. ಅವ್ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಕಾಯದ ಕೈಯಲ್ಲಿ ಇಷ್ಟಲಿಂಗಕ್ಕೆ ಸಕಲ ಪದಾರ್ಥಗಳನ್ನು ಕೊಟ್ಟು ಕೊಂಬುವನು ಅರ್ಪಿತ ಪ್ರಸಾದಿ. ಅದೇ ರೀತಿ ಮುಂದೆ ಅವಧಾನ ಪ್ರಸಾದಿ, ಆಮೇಲೆ ಪರಿಣಾಮ ಪ್ರಸಾದಿ ಅಂತ ಹಿಂಗ್ ಬರ್ತೈತಿ. ಮತ್ತೆ ಪ್ರಾಣಲಿಂಗಿ, ಅವರು 3 ಪ್ರಾಣಿಗಳು ಬರ್ತಾವೆ. ಯಾವ್ಯಾವ ಪ್ರಾಣಿಗಳು ಅಂದ್ರೆ ಆಚಾರ ಪ್ರಾಣಿ, ಆಮೇಲೆ ಜಂಗಮ, ಆಚಾರ ಪ್ರಾಣಿ, ಲಿಂಗ ಪ್ರಾಣಿ, ಜಂಗಮ ಪ್ರಾಣಿ ಅಂತ 3 ಪ್ರಾಣಿಗಳು. ಇನ್ನು ಶರಣಸ್ಥಳ 3 ಅರ್ಚಕರು ಬರ್ತಾರೆ ಇಲ್ಲಿ. ಯಾರ್ಯಾರಪ್ಪ ಅಂದ್ರೆ ಇಷ್ಟಲಿಂಗ ಅರ್ಚಕ, ಪ್ರಾಣಲಿಂಗ ಅರ್ಚಕ, ತೃಪ್ತಿಲಿಂಗ ಅರ್ಚಕ ಅಂತ. ಇನ್ನು ಐಕ್ಯ ಸ್ಥಳ 3 ಜನ ಐಕ್ಯರು ಬರ್ತಾರೆ. ನೋಡು, ಕ್ರಿಯೆಯು ಅರತುದೇ ಕಾಯಲಿಂಗೈಕ್ಯಂತೆ, ಅನುಭವ ಅರತುದೇ ಅಂದ್ರೆ ಅರತುದು ಅಂದ್ರೆ ನಷ್ಟವಾದ್ದು ಅಂತ ಅರ್ಥ. ಅದು ಅನುಭವ ಅರತುದೇ ಜೀವಲಿಂಗೈಕ್ಯಂತೆ, ಅರಿವು ಸಿನೆ ಅಂದ್ರೆ ಪೂರ್ಣ ಶೂನ್ಯ ಬಂಜೆಯಾದುದೇ ಭಾವಲಿಂಗೈಕ್ಯ. ನೋಡಿ, ಹೀಗೆ ಇಂತಿ ಲಿಂಗಸ್ಥಳ 6 18 ಸ್ಥಳವಾಯಿತು. ಉಭಯ ಸ್ಥಳ 36ರೊಳಗಾದ ಸರ್ವಾಚಾರ ಸಂಪತ್ತು ಕೂಡಲ ಚನ್ನ ಸಂಗಯ್ಯನಲ್ಲಿ ಬಸವಣ್ಣನೇ ಬಲ್ಲ ಎಂದು ಕೊನೆಯ ನಿರ್ಣಯವನ್ನ ಈ ವಚನ ಹೇಳ್ತದೆ. ಎಷ್ಟನೇದು?
995ನೇ ವಚನ. ಇದನ್ನ ಸಹೃದಯರು ಸ್ವಲ್ಪ ಗಮನಿಸಬೇಕು. 995 ಆ ಷಟ್ಸ್ಥಲಗಳ ಬಗ್ಗೆ ವಿವರಣೆ ನೀಡತಕ್ಕಂಥ ವಚನಗಳಿವು. ನೋಡಿ, ಇಲ್ಲಿ 18, 36 ಆಯ್ತು. ಹಾಗಾಗಿ ಈ ವಚನ ಅಂಗ ಷಟ್ಸ್ಥಲ ಮತ್ತು ಲಿಂಗ ಷಟ್ಸ್ಥಲ ಒಟ್ಟು 36 ಮಂಡಿಸಿದ್ದೇನೋ ಸರಿ. ಆದರೆ ಈ ಉಪಸ್ಥಳಗಳ ಹೆಸರು ಮತ್ತು ವ್ಯಾಖ್ಯಾನ ವಿಚಿತ್ರವೆನಿಸುವಂತಿದ್ದು ಕೃತಕತೆ ಎದ್ದು ಕಾಣುತ್ತದೆ. ಮತ್ತು ಈ ಉಪಸ್ಥಳಗಳ ಹೆಸರುಗಳು ಲಿಂಗಾಯತ ವೀರಶೈವ ಸಾಹಿತ್ಯದಲ್ಲಿ ಜನಜನಿತವಾದ ಹೆಸರುಗಳಿಗೆ ಕೆಲವಂತೂ ಹೊಂದಾಣಿಕೆ ಆಗುವುದಿಲ್ಲ. ಉದಾಹರಣೆಗೆ ಡಾಕ್ಟರ್ ತಿಪ್ಪೇರುದ್ರ ಸ್ವಾಮಿಯವರ ಭಕ್ತ ಸ್ಥಳದಲ್ಲಿ ಭಕ್ತನ ಭಕ್ತ, ಭಕ್ತನ ಮಹೇಶ ಎಂಬಿತ್ಯಾದಿ ಐಕ್ಯದವರೆಗೆ 6 ಉಪಸ್ಥಳ ಹೆಸರಿಸಿದ್ದರೆ, ಇಲ್ಲಿ ಚನ್ನಬಸವಣ್ಣನವರ ವಚನದಲ್ಲಿ ಗುರುಲಿಂಗ ಜಂಗಮ ಭಕ್ತರೆಂದು 3 ಉಪಸ್ಥಳ ಹೆಸರಿಸಲಾಗಿದೆ. ತಿಪ್ಪೇರುದ್ರ ಸ್ವಾಮಿಯವರ ಪಟ್ಟಿಯಲ್ಲಿ ಕೇವಲ ಅಂಗಸ್ಥಳದಲ್ಲಿಯೇ 36 ಸ್ಥಳಭೇದಗಳಿವೆ. ಆದರೆ ಚನ್ನಬಸವಣ್ಣನವರ ಪ್ರಸ್ತುತ ವಚನವು ಅಂಗಲಿಂಗ ಎರಡೂ ಸ್ಥಳಗಳಿಂದ ತಲಾ 18ರಂತೆ 36 ಉಪಸ್ಥಳಗಳನ್ನ ಹೆಸರಿಸುತ್ತದೆ. ನೋಡಿ, ಹಿಂಗೆ ಇಲ್ಲಿ ವಿಚಿತ್ರವಾದ ವಿಂಗಡಣೆ ಇದೆ. ನಾನು ಟೋಟಲಿ ನಿಮಗೆ ಆಮೇಲೆ ಚನ್ನಬಸವಣ್ಣನವರ ವಚನಗಳನ್ನು ಹೆಂಗ್ ವಿಂಗಡಿಸಿದಾರೆ ಅಂತ ಒಂದು ತಿಳ್ಕೊಳ್ಳಿ. ಇಲ್ಲಿ ವಚನಗಳ ಬಗ್ಗೆ ನಾವು ಓದುಗರು ಯಾಮಾರಬಾರದು. ಒಂದು, ಈ ವಚನ ಸಂಪುಟಗಳನ್ನ ಸಿದ್ಧಪಡಿಸಿರ್ತಕ್ಕಂಥವ್ರು, ಈಗ ಬಸವಣ್ಣನ ವಚನ ಇರಲಿ, ಚನ್ನಬಸವಣ್ಣನ ವಚನ ಇರಲಿ, ಮತ್ತೊಬ್ಬ ಶರಣರ ವಚನ ಇರಲಿ, ಅವುಗಳನ್ನ ಸ್ಥಳ ಶೀರ್ಷಿಕೆಯಲ್ಲಿ ವಿಂಗಡಣೆ ಮಾಡಿಕೊಟ್ಟಾರಲ್ಲ, ಅದು ಒಂದು ಲೆಕ್ಕ. ಅಂದ್ರೆ ಇವರು ಒಂದು ಸ್ಥಳದ ಕ್ರಮವನ್ನು ಅನುಸರಿಸಿ ಅವುಗಳನ್ನ ಎಷ್ಟು ಸ್ಥಳಗಳಲ್ಲಿ ವಿಂಗಡಿಸಿದ್ದಾರೆ ಅನ್ನೋದು ಒಂದು ಕ್ರಮ. ಇದು ಇತಿಹಾಸ ಅಲ್ಲ. ನಾವು ಶರಣರ ಸ್ಥಳ ನಿರ್ಣಯಗಳನ್ನ ಅಥವಾ ಸ್ಥಳದ ತತ್ವವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಆಯಾ ಶರಣರು ತಮ್ಮ ವಚನಗಳಲ್ಲಿ ನಿಜಕ್ಕೂ ಯಾವ ಷಟ್ಸ್ಥಲ ತತ್ವವನ್ನ ಅವರು ಅಳವಡಿಸಿಕೊಂಡಿದ್ದಾರೆ ಅನ್ನೋದನ್ನ ವಚನಗಳಲ್ಲಿ ಪತ್ತೆ ಹಚ್ಚಬೇಕು. ನಾವು ಇಷ್ಟ ತನಕ ಏನು 995ನೇ ವಚನ ಹೇಳಿದೆ, ಅದು ಚನ್ನಬಸವಣ್ಣನ ವಚನಗಳಲ್ಲಿ ಪ್ರತಿಪಾದಿತವಾದಂತ ಷಟ್ಸ್ಥಲ ಸಿದ್ಧಾಂತ. ಆದರೆ ಚನ್ನಬಸವಣ್ಣನವರ ವಚನಗಳನ್ನ ವಿಂಗಡಿಸಿರ್ತಕ್ಕಂಥ ಕ್ರಮ ಬೇರೆ. ನೋಡಿ, ಇಲ್ಲಿ ಹೇಳ್ತೀನಿ ನಾನು. ಚನ್ನಬಸವಣ್ಣನವರ ವಚನಗಳನ್ನು ಹೆಂಗ್ ವಿಂಗಡಿಸಿದ್ದಾರೆ ಅಂದ್ರೆ, ಮೊದಲು ಭಕ್ತ ಸ್ಥಳ. ಭಕ್ತ ಸ್ಥಳದಲ್ಲಿ 10 ಉಪಸ್ಥಳಗಳದಾವು. ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಪಿಂಡಜ್ಞಾನ, ಗುರುಕರ್ಣ, ಭಕ್ತನ ಜ್ಞಾನಿ, ಭಕ್ತನ ಭಕ್ತ, ಭಕ್ತನ ಮಹೇಶ, ಭಕ್ತನ ಪ್ರಸಾದಿ, ಭಕ್ತನ ಪ್ರಾಣಲಿಂಗಿ, ಭಕ್ತನ ಶರಣ, ಭಕ್ತನ ಐಕ್ಯ ಅಂತ ಹಿಂಗೆ. ಆಮೇಲೆ ಮಾಹೇಶ್ವರ ಸ್ಥಳ, ಇದರಲ್ಲಿ 7 ಉಪಸ್ಥಳಗಳದಾವು. ನೋಡಿ ಹೆಂಗದವ: ಮಾಹೇಶ್ವರನ ಜ್ಞಾನಿ, ಮಾಹೇಶ್ವರನ ಮಹೇಶ, ಮಾಹೇಶ್ವರನ ಭಕ್ತ, ಮಾಹೇಶ್ವರನ ಪ್ರಸಾದಿ, ಮಾಹೇಶ್ವರನ ಪ್ರಾಣಲಿಂಗಿ, ಮಾಹೇಶ್ವರನ ಶರಣ, ಮಾಹೇಶ್ವರನ ಐಕ್ಯ ಅಂತ ಹಿಂಗೆ 7. ಆಮೇಲೆ 3ನೇ ಪ್ರಸಾದಿ ಸ್ಥಳ. ನೋಡಿ, ಪ್ರಸಾದಿ ಸ್ಥಳದಲ್ಲಿ ಏನೇನ್ ಬರ್ತೈತಿ: ಜ್ಞಾನಿ, ಪ್ರಸಾದಿ, ಭಕ್ತ, ಮಹೇಶ, ಪ್ರಾಣಲಿಂಗಿ, ಶರಣ ಮತ್ತೆ ಐಕ್ಯ ಅಂತ ಮತ್ತೆ 7 ಉಪಸ್ಥಳಗಳು ಬರ್ತವೆ ಇಲ್ಲಿ. ಅದೇ ತರ ಪ್ರಾಣಲಿಂಗಿಯಲ್ಲೂ ಕೂಡ 7 ಉಪಸ್ಥಳಗಳು ಬರ್ತವೆ. ಯಾವ್ಯಾವು: ಜ್ಞಾನಿ, ಪ್ರಾಣಲಿಂಗಿ, ಭಕ್ತ, ಮಹೇಶ, ಪ್ರಸಾದಿ, ಶರಣ, ಐಕ್ಯ ಅಂತ. ಅದೇ ರೀತಿ ಶರಣ ಸ್ಥಳದಲ್ಲೂ ಕೂಡ 7. ಯಾವ್ಯಾವು ಅಂತ ಹೇಳಿದ್ರೆ, ಶರಣನ ಜ್ಞಾನಿ, ಶರಣನ ಶರಣ, ಶರಣನ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಐಕ್ಯ ಅಂತ. ಆಮೇಲೆ ಐಕ್ಯ ಸ್ಥಳದಲ್ಲಿ ಕೂಡ, ಐಕ್ಯ ಸ್ಥಳದಲ್ಲಿ ನೋಡ್ರಿ 7 ಇಲ್ಲ, 5 ಬಂದ್ವಿ ಇಲ್ಲಿ. ಐಕ್ಯನ ಜ್ಞಾನಿ, ಐಕ್ಯನ ಐಕ್ಯ, ಐಕ್ಯನ ಮಹೇಶ, ಐಕ್ಯನ ಪ್ರಾಣಲಿಂಗಿ, ಐಕ್ಯನ ಶರಣ. ಹೀಗೆ ಒಟ್ಟು 871 ವಚನಗಳನ್ನ ನೋಡ್ರಿ, 871 ವಚನಗಳನ್ನ ಏನ್ ಮಾಡಿದ್ದಾರೆ: ಮುಖ್ಯ ಸ್ಥಳಗಳು 6 ಅಂದ್ರೆ ಷಟ್ಸ್ಥಳಗಳು 6, ಉಪಸ್ಥಳಗಳು 43, ಒಟ್ಟು ಸ್ಥಳಗಳು 43, 43. 43 ಸ್ಥಳಗಳು. ನೋಡಿ, 43 ಸ್ಥಳಗಳ ಕಾನ್ಸೆಪ್ಟ್ ಸಿದ್ಧಾಂತ ಶಿಖಾಮಣಿಯಲ್ಲಿ ಎಲ್ಲಿದೆ? ಅಲ್ಲಿ ಹೆಸರುಗಳೇ ಬೇರೆ, ಅಲ್ಲಿ ಅರ್ಥ ವಿವರಣೆನೇ ಬೇರೆ, ಅಲ್ಲಿಯ ಚರಿತ್ರೆನೇ ಬೇರೆ. ಅದು ಇವು ಇದ್ರಾಗಿ ನಾವೆಲ್ಲವೂ ಕೆಲವು ವಿಷಯಗಳನ್ನ, ಐಡಿಯಾಗಳನ್ನ ಅದು ಅಳವಡಿಸಿಕೊಂಡು ಅದು ಏನೋ ಬೇರೆ ರೀತಿಯಲ್ಲಿ 101 ಸ್ಥಳವನ್ನ ಪ್ರೆಸೆಂಟ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಅದು ಮಾಡಿದೆ. ಅದರ ಹುಸಿತನ ಅದಲ್ಲಿ ತೋರಿದೆ ಅದು. ಇನ್ನ ನೋಡ್ರಿ, ಬಸವಣ್ಣನ ಇವುಗಳಲ್ಲಿ ಬಸವಣ್ಣನವರ ಷಟ್ಸ್ಥಳದ ವಚನಗಳ ಸ್ಥಳವಾರು ವಿಂಗಡಣೆ ಹೆಂಗಿದೆ ಅಂತ ಹೇಳಿದ್ರೆ, ಉದಾಹರಣೆ ಭಕ್ತ ಸ್ಥಳ. ಉಪಸ್ಥಳಗಳು 14 ಅದಾವ. ಅದ್ರಾಗ ವಚನಗಳು ಹೆಂಗ್ ವಿಂಗಡಣೆ ಆಗಿದೆ: 1ರಿಂದ 526 ಮೊದಲ ಭಕ್ತ ಸ್ಥಳದಲ್ಲಿ ವಿಂಗಡಣೆ ಆಗಿದಾವೆ. ಇನ್ನು ಮಹೇಶ್ವರ ಸ್ಥಳ, ಅದರಲ್ಲಿ ನೋಡ್ರಿ ಉಪಸ್ಥಳ 5 ಅದಾವೆ. ಈ ವಚನಗಳು 240 ಅದಾವೆ. ಪ್ರಸಾದಿ ಸ್ಥಳ ಉಪಸ್ಥಳ 7 ಅದಾವೆ. ಇಲ್ಲಿ ವಚನಗಳು 30 ಅದಾವೆ. ಪ್ರಾಣಲಿಂಗಿ ಸ್ಥಳ ಉಪಸ್ಥಳಗಳು 7 ಅದಾವೆ. ಆಮೇಲೆ ಇವು ವಚನಗಳು 58 ಅದಾವೆ. ಶರಣ ಸ್ಥಳ ಅದರಲ್ಲಿ ಉಪಸ್ಥಳ 7 ಅದಾವೆ. ಒಟ್ಟು ವಚನಗಳು 65 ಅದಾವೆ. ಐಕ್ಯ ಸ್ಥಳ 7 ಅದಾವೆ.
ಆ, ಒಟ್ಟು ವಚನಗಳು 41 ಅದಾವೆ. ಟೋಟಲಿ ಮುಖ್ಯ ಸ್ಥಳಗಳು 6, ಉಪಸ್ಥಳಗಳು 47. ಉಪಸ್ಥಳಗಳಲ್ಲಿ ಮುಖ್ಯ ಸ್ಥಳದ ಹೆಸರು ಪುನರಾವರ್ತನೆಯಾಗುವುದರಿಂದ ಅವು 6 ಕಳೆದ್ರೆ 47 ಸ್ಥಳಗಳು. ಬಸವಣ್ಣನ ವಚನಗಳಲ್ಲಿ ಸಿಗ್ತಕ್ಕಂಥದ್ದು 47 ಸ್ಥಳಗಳ ಲೆಕ್ಕ ಸಿಗ್ತದೆ. ಇದಕ್ಕಿನ್ನ 54 ಕೂಡಿಸಿ 101 ಆಗತ್ತದು. ಅಂದ್ರೆ ಅಲ್ಲಿ ಸಿದ್ಧಾಂತ ಶಿಖಾಮಣಿಯ 47 ಅಂಗಸ್ಥಳಗಳ ಕಲ್ಪನೆ ಕಾನ್ಸೆಪ್ಟ್ ಏನೈತೆ ಅದನ್ನು ಇಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಇಲ್ಲಿ ಆ ಹೆಸರುಗಳನ್ನ ಅಳವಡಿಸ್ಕೊಂಡು ಆ ಹೆಸರಿನಲ್ಲಿ ವಚನಗಳನ್ನ ಇವರು ಕೊಟ್ಟಿದ್ದಾರೆ. ಆದ್ರೆ ನಿಜವಾಗ್ಲೂ ಬಸವಣ್ಣ ಈ ಸ್ಥಳಗಳನ್ನು ಒಪ್ಕೊಂಡಿದ್ದಾನ? ಇಲ್ಲವಲ್ಲ. ಈ ಎಲ್ಲಾ ವಚನಗಳನ್ನು ನಾನು ಸರಿಯಾದ ರೀತಿಯಲ್ಲಿ ವಿವರಣೆ ಸ್ಪಷ್ಟವಾಗಿ ಚರ್ಚೆ ಮಾಡಿದ್ದೇನೆ. ಎಲ್ಲಾ ಶರಣರಲ್ಲಿ ಮೆಜಾರಿಟಿ ಬಹಳಷ್ಟು ಶರಣರು ಒಪ್ಕೊಂಡಿರ್ತಕ್ಕಂಥದ್ದು ಸರಳ ಷಟ್ಸ್ಥಲವೇ ಹೊರತು ಈ ಮಿಶ್ರ ಷಟ್ಸ್ಥಲ ಅಲ್ಲ. ಇದು ಮಿಶ್ರ ಷಟ್ಸ್ಥಲ ಅಂತಕ್ಕಂಥದ್ದು ಇದು ಏಕೋತ್ತರ ಷಟ್ಸ್ಥಲ ಸಿದ್ಧಾಂತದ ಒಂದು ಸೃಷ್ಟಿ. ಅದು ವಚನೋತ್ತರ ಕಾಲದ್ದದು, ಬಸವೋತ್ತರ ಕಾಲದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು. ಅದನ್ನ ಇವ್ರು ಏನ್ ಮಾಡಿದ್ದಾರೆ, ಈ ಸ್ಥಳ ಕ್ರಮವನ್ನ ಒಪ್ಪಿಕೊಂಡು ಡಾಕ್ಟರ್ ಕಲಬುರ್ಗಿ ಅವರು ಸಿದ್ಧಾಂತ ಶಿಖಾಮಣಿಯನ್ನ ಅನುಮಾನಿಸಿ ಪ್ರಶ್ನೆ ಮಾಡ್ತಕ್ಕಂಥ ಡಾಕ್ಟರ್ ಕಲಬುರ್ಗಿ ಅವರು ಇದನ್ನ ಹೆಂಗ್ ಒಪ್ಪಿಕೊಂಡು ಈ ವಚನಗಳನ್ನ ಆ ಕ್ರಮದಲ್ಲಿ ವಿಂಗಡಿಸಿದ್ರು ಅನ್ನೋದು ಮೊದಲನೇ ಪ್ರಶ್ನೆ. ಇದು ಯಾಕೆ ವಿಂಗಡಿಸಿದ್ರು? ಸ್ವತಃ ಬಸವಣ್ಣನೇ ಒಪ್ಪಿಕೊಳ್ಳದಂತ ಒಂದು ಸ್ಥಳದ ಕ್ರಮವನ್ನ ಇವರು ಬಸವಣ್ಣನ ವಚನಗಳಿಗೆ ಹೆಂಗ್ ಅಳವಡಿಸಿದ್ರು ಅನ್ನೋದು ಪ್ರಶ್ನೆ ನೋಡಿ. ಹೀಗಾಗಿ ಸೋಮೇಶ ಕುಲಕರ್ಣಿ ಅಂತ ಬುದ್ಧಿಜೀವಿಗಳು ಸರಿಯಾದ ರೀತಿಯಲ್ಲಿ ಇದನ್ನ ವಿಮರ್ಶೆ ಮಾಡ್ಬೇಕು, ಕರೆಕ್ಟ್ ಆಗಿ ವಿಮರ್ಶೆ ಮಾಡ್ಬೇಕು. ಅಂದ್ರೆ ಬಸವಣ್ಣನಾಗಲಿ, ಚನ್ನಬಸವಣ್ಣನಾಗಲಿ, ಅಲ್ಲಮಪ್ರಭು ಆಗಲಿ ಅಥವಾ ಮತ್ತೆ ಬೇರೆ ಯಾವುದೇ ವಚನಕಾರರಾಗಲಿ ಯಾವ ಸ್ಥಳದ ಕ್ರಮವನ್ನ ಒಪ್ಪಿಕೊಂಡಿದ್ದಾರೆ, ಸಿದ್ಧಾಂತ ಶಿಖಾಮಣಿಯಲ್ಲಿ ಪ್ರತಿಪಾದಿತವಾದಂತ ಷಟ್ಸ್ಥಲ ಕ್ರಮ ಯಾವುದು, ಅದಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ? ಕೇವಲ ವಚನ ಸಂಪುಟಗಳಲ್ಲಿ ವಚನಗಳನ್ನು ವಿಂಗಡಿಸಿರೋದನ್ನೇ ಲೆಕ್ಕಕ್ಕೆ ತಗೊಂಡು ಮಾತಾಡೋದಲ್ಲ. ಅದಾದ್ರೂ ಎಲ್ಲಿದೆ? ಅದಾದ್ರೂ ಕೂಡ ವಚನಗಳನ್ನು ವಿಂಗಡಿಸಿರೋದಾದ್ರೂ ಕೂಡ ಚನ್ನಬಸವಣ್ಣನ ವಚನಗಳ ವಿಂಗಡಣೆ ಒಂಥರ ಇದೆ, ಬಸವಣ್ಣನ ವಚನಗಳ ವಿಂಗಡಣೆ ಇನ್ನೊಂಥರ ಇದೆ, ಅಲ್ಲಮಪ್ರಭುವಿನ ವಚನಗಳ ವಿಂಗಡಣೆ ಮತ್ತೊಂಥರ ಇದೆ. ಆಮೇಲೆ ಒಬ್ಬೊಬ್ಬ ವಚನಕಾರರು, ನಾನು ಎಲ್ಲ ಬಹಳ ಜನರನ್ನ ಇದನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಿದ್ದೀನಿ. ಎಲ್ಲಾ ವಚನಕಾರರು ಯಾರ್ಯಾರು ಷಟ್ಸ್ಥಳಗಳ ಬಗ್ಗೆ ಅವರು ಚರ್ಚೆ ಮಾಡಿದ್ದಾರೆ ಅವ್ರ ಎಲ್ಲ ವಚನ ಸಂಖ್ಯೆ ಸಹಿತ ನಾನು ಮಂಡಿಸಿದ್ದೇನೆ ನಾನು. ಹಾಗಾಗಿ ಸೋಮೇಶ ಕುಲಕರ್ಣಿ ಅಂತ ಈ ಬುದ್ಧಿಜೀವಿಗಳು ಇದನ್ನ ಬೇಕಂತ ಅವರು ಇದು ಒಂದು ಸಗಣಿ ಸಾರಿಸದಂತೇನೆ ನಾನು. ಅಂದ್ರೆ ಯಾವುದೋ ಒಂದು ಸ್ಪಷ್ಟತೆ ಇರೋದನ್ನ ಕೆಡಿಸ್ಬಿಡೋದು. ಅದನ್ನ ಅಲ್ಲಿ ಯಾವುದೋ ಒಂದು ಖಚಿತತೆ ಇರ್ತೈತಿ, ಅದನ್ನ ಓದುಗ ಅವನು ಸ್ವಂತ ಬುದ್ಧಿಮತ್ತೆಯಿಂದ ಅವನು ಓದಿ ಅರ್ಥ ಮಾಡ್ಕೊಂಡ್ರೆ ಅವನಿಗೊಂದು ವಿಷಯ ಸ್ಪಷ್ಟತೆ ಅವನಿಗೆ ಆಗಂಗಿರ್ತದೆ. ಅದನ್ನ ಕೆಡಿಸ್ತಕ್ಕಂಥ ಒಂದು ಪ್ರಯತ್ನಗಳಷ್ಟೇ ಇವು. ಆದ್ರಿಂದ ಇವು ಯಾವುದು ಇವ್ರು ಹೇಳ್ತಕ್ಕಂಥದ್ದು ಸರಿಯಾದ್ದಲ್ಲ ಇದು. ಆಮೇಲೆ ಸಿದ್ಧಾಂತ ಶಿಖಾಮಣಿ ನಿಸ್ಸಂದೇಹವಾಗಿ ವಚನೋತ್ತರ ಕಾಲದ್ದು, ಬಸವೋತ್ತರ ಕಾಲದ ಕೃತಿಯೇ ಹೊರತು ಬಸವ ಪೂರ್ವ ಕಾಲದ್ದಂತೂ ಅಲ್ಲ ಅದು. ಆಮೇಲೆ ಷಟ್ಸ್ಥಳಗಳ ಬೆಳವಣಿಗೆ ಕೂಡ ಹೆಂಗಿದೆ ಅಂತ ಹೇಳಿದ್ರೆ ಇವು ಶರಣರ ಕಾಲಕ್ಕೆ ಅಲ್ಲ ಬಹಳ ಭಾರಿ ಕರೆಕ್ಟ್ ಆಗಿ ಬೆಳೆದದ್ದು ಅಂತ ಏನು ಎಲ್ಲಿ ಆಧಾರಗಳಿಲ್ಲ. ನಾನು ಆಗಮಗಳು ನೋಡಿದ್ದೇನೆ, ಅಲ್ಲೆಲ್ಲ ಅರೆಬೇರೆ ಅಪರಿಪಕ್ವವಾದ ಕಲ್ಪನೆ ಆಗಮಗಳಲ್ಲಿ ನಮಗೆ ಸಿಗ್ತದೆ. ಆಮೇಲೆ ಶರಣರಲ್ಲಿ ಏಕಪ್ರಕಾರವಾದ ಚಿಂತನೆ ಏನಿಲ್ಲ. ಶರಣರು ಷಟ್ಸ್ಥಳದ ಕಾನ್ಸೆಪ್ಟ್ ಅನ್ನ ತಮ್ಮ ಮುಂದೆ ಇಟ್ಕೊಂಡು ಅದಕ್ಕೆ ಸರಿಯಾದ ರೀತಿಯಲ್ಲಿ ಹೊಂದಿಕೆ ಆಗಂಗೆ ಅವ್ರ ವಚನಗಳನ್ನು ಬರೋದಿಲ್ಲ. ಆ ವಚನಗಳು ವಿಂಗಡಣೆಯನ್ನು ಎಲ್ಲ ಕಡೆ ನಾನು ವಿಮರ್ಶೆ ಮಾಡ್ಕೊಂತ ಬಂದಿದ್ದೀನಿ. ಸುಮಾರು 70% ವಚನಗಳು ಆ ಸ್ಥಳಕ್ಕೆ ಅನುಗುಣವಾಗಿ ವಚನಗಳು ಇಲ್ಲವೇ ಇಲ್ಲ. ಆದ್ರಿಂದ ಇದು ಷಟ್ಸ್ಥಳ ಅಂತಕ್ಕಂಥದ್ದು ನಮ್ಮ ತಲೆಗೆ ತುರುಕ್ತಕ್ಕಂಥ ಒಂದು ಪೂರ್ವಗ್ರಹ ಅಷ್ಟೇ. ಅದು ಆ ಶೀರ್ಷಿಕೆನ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅಲ್ಲಿ ವಚನಗಳನ್ನ ಓದ್ತಾ ಹೋದಾಗ ನಮಗೆ ಅರ್ಥ ಸಿಗದೇ ಇಲ್ಲ ಅಲ್ಲಿ. ಅದರಿಂದ ನಾನು ಈ ವಿಡಿಯೋದ ಕೊನೆಗೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ಸೋಮೇಶ ಕುಲಕರ್ಣಿ ಅಂತಕ್ಕಂಥವ್ರು ಈ ಹೊಸ ದಿಗಂತ ಮಾಧ್ಯಮದ ಮುಖಾಂತರ ಏನೇನು ಇವರು ವಿಷಯಗಳನ್ನ ಇವ್ರು ಬಿತ್ತಾ ಇದ್ರು ಅದರಲ್ಲಿ ನಾನು ಪಾರ್ಟ್ 1 ಈಗ ನಾನು ಪ್ರತಿಕ್ರಿಯೆ ಮಾಡಿದ್ದೇನೆ. ಉಳಿದ ಅವಶ್ಯಕತೆ ಇಲ್ಲ ಸುಮ್ಮನೆ. ಯಾಕಂದ್ರೆ ಇವ್ರಿಗೆಲ್ಲ ಉತ್ತರ ಕೊಟ್ಕಂತ ಹೋದ್ರೆ ನಮ್ಮ ಬೋಧ ಎಲ್ಲಿ ಮುಂದಕ್ಕೆ ಹೋಗೋದಿಲ್ಲ. ಅದು ಅಲ್ಲೇ ನಿಂತು ಬಿಡ್ತದೆ. ಅದು ಇವ್ರು ಸುಮ್ಮನೆ ಜನರಲ್ಲಿ ಗೊಂದಲ ಸೃಷ್ಟಿಸುವ, ಇರುವ ಸತ್ಯಗಳನ್ನ ಅಸ್ಪಷ್ಟಗೊಳಿಸ್ತಕ್ಕಂಥ ಪ್ರಯತ್ನವೇ ಹೊರತು ಇದರಿಂದ ಯಾವ ಸಾಧನೆ ಕೂಡ ಆಗಲ್ಲ. ಇದನ್ನ ನಿಜ ಅಂತ ಯಾರಾದ್ರೂ ಬುದ್ಧಿಜೀವಿಗಳು ನಂಬಿದ್ರೆ ಅದು ಹುಸಿ. ಬೇಕಾದ್ರೆ ನೀವು ವಚನಗಳನ್ನ ಓದಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.